ದಾವಣಗೆರೆಯಲ್ಲಿ ಕಿಡಿ ಹೊತ್ತಿಸಿದೆ ಐ ಲವ್ ಮೊಹಮ್ಮದ್ ಅನ್ನುವ ಫ್ಲೆಕ್ಸ್. ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಫ್ಲೆಕ್ಸ್ ತೆರವಾಗಿದೆ. ಈಗ ಪರಿಸ್ಥಿತಿ ಶಾಂತವಾಗಿದೆ ಅಂತ ಎಸ್ಪಿ ಹೇಳ್ತಾ ಇದ್ದಾರೆ. ಬ್ಯಾನರ್ ವಿಚಾರಕ್ಕೆ ಎರಡು ಕೋಮಿನ ಮಧ್ಯೆ ಗಲಾಟೆಯಾಗಿದೆ. ಎರಡೂ ಕಡೆಯಿಂದಲೂ ಗುಂಪು ಸೇರಿ ವಾಗ್ವಾದ ಆಗಿದೆ. ಎರಡೂ ಕಡೆಯವರ ದೂರಿನ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಎಸ್ಪಿ ಹೇಳ್ತಾ ಇದ್ದಾರೆ. ನಗರದಲ್ಲಿ ಐ ಲವ್ ಮೊಹಮ್ಮದ್ ಸಂಬಂಧ ಒಂದು ಬ್ಯಾನರ್ ಹಾಕಿದ್ರು. ಅದನ್ನ ರಿಮೂವ್ ಮಾಡಬೇಕು ಅಂತ ಇವರು ಹೇಳಕ್ಕೆ ಹೋಗಿದ್ದಾರೆ ಇನ್ನೊಂದು ಸಮುದಾಯದವರು. ಆಗ ಅವ್ರ ಕಡೆಯಿಂದನೂ ಜನ ಬಂದಿದ್ದಾರೆ, ಇವ್ರ ಕಡೆಯಿಂದನೂ ಬಂದಿದ್ದಾರೆ. ಬಟ್ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಹೋಗಿ ಎಲ್ರಿಗೂ ಡಿಸ್ಪರ್ಸ್ ಮಾಡಿದ್ದಾರೆ. ಈಗ ಸಿಚುವೇಶನ್ ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿದೆ. ಆ ಥರದ್ದೇನೂ ಇಲ್ಲ. ಇದುವರೆಗೂ ಅವ್ರು ಏನು ಬಂದಿಲ್ಲ. ಅವ್ರು ಎರಡು ಕಡೆಯವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸ್ತೀವಿ. ಅದೇ ಈಗ ಹೋಗಿ ನಾನು ಪರಿಶೀಲನೆ ಮಾಡಬೇಕು. ಅವರು ಹಾಗೆ ಹೇಳ್ತಾ ಇದ್ದಾರೆ. ಬಟ್ ನಾನು ಹೋಗಿ ಪರಿಶೀಲನೆ ಮಾಡಿ ನಾನು ನಿಮಗೆ ಹೇಳಲಿಕ್ಕೆ ಆಗ್ತದೆ. ಬಟ್ ಆ ರೀತಿ ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಶಾಂತತೆಯಿಂದಿದೆ. ಆ ಒಂದು 5 ಮಿನಿಟ್ಸ್ ಏನಾಗಿತ್ತು, ಇಮಿಡಿಯೇಟ್ ಆಗಿ ಪೊಲೀಸರು ಹೋಗಿದ್ದಾರೆ, ಅಟೆಂಡ್ ಮಾಡಿದ್ದಾರೆ, ಇಬ್ಬರಿಗೂ ಕಳಿಸ್ಕೊಟ್ಟಿದ್ದಾರೆ. ಆ ಬ್ಯಾನರ್ ಕೂಡ ಈಗಾಗಲೇ ರಿಮೂವ್ ಮಾಡಿಸಿದ್ದಾರೆ. ಕಾಲ್ಮಾಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಸಂಬಂಧ ಒಂದು ಬ್ಯಾನರ್ ಹಾಕಿದ್ರು. ಅದನ್ನ ರಿಮೂವ್ ಮಾಡಬೇಕು ಅಂತ ಇವರು ಹೇಳಕ್ಕೆ ಹೋಗಿದ್ದಾರೆ ಇನ್ನೊಂದು ಸಮುದಾಯದವರು. ಆಗ ಅವ್ರ ಕಡೆಯಿಂದನೂ ಜನ ಬಂದಿದ್ದಾರೆ, ಇವ್ರ ಕಡೆಯಿಂದನೂ ಬಂದಿದ್ದಾರೆ. ಬಟ್ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಹೋಗಿ ಎಲ್ರಿಗೂ ಡಿಸ್ಪರ್ಸ್ ಮಾಡಿದ್ದಾರೆ. ಈಗ ಸಿಚುವೇಶನ್ ಕಂಪ್ಲೀಟ್. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಎಕ್ಸಾಕ್ಟ್ಲಿ ಅಲ್ಲಿ ಏನಾಗಿದೆ, ಎಲ್ಲಿಂದ ಗಲಾಟೆ ಶುರುವಾಯಿತು, ಈಗ ಪರಿಸ್ಥಿತಿ ಹೇಗಿದೆ? ಭವನ, ಈಗ ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಿನ್ನೆ ಘಟನೆ ನಡೆದಿರುವಂತದ್ದು. ಇದು ಏನು ಕಳೆದ 3 ದಿನಗಳ ಹಿಂದೆ ಐ ಲವ್ ಮೊಹಮ್ಮದ್ ಅನ್ನುವಂತ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಆ ಫ್ಲೆಕ್ಸ್ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆಯುತ್ತೆ. ಆ ಫ್ಲೆಕ್ಸ್ ಅನ್ನ ಕೆಲವೊಂದಿಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಒಂದಷ್ಟು ಜನ ಅದನ್ನ ಆ ಫ್ಲೆಕ್ಸ್ ಅನ್ನ ಏನು ಹಿಂದೂ ಕಾರ್ಯಕರ್ತ ಅಂದ್ರೆ ಹಿಂದೂಗಳ ಮನೆ ಎದುರು ಯಮನೂರಪ್ಪ ಎಂಬುವರ ಮನೆ ಎದುರು ಅಳವಡಿಕೆಗೆ ಮುಂದಾಗಿರ್ತಾರೆ. ಈ ವೇಳೆ ಗಲಾಟೆಯಾಗಿ ತಮ್ಮ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಎಂಬ ದೂರನ್ನ ಈಗ ರಂಗನಾಥ್ ಎಂಬುವರು ನೀಡಿರುವಂತದ್ದು. ಅಷ್ಟೇ ಅಲ್ಲದೆ ಮತ್ತೊಂದು ಪ್ರತಿ ದೂರನ್ನ ಸಹ ಆ ಕಡೆ ಗುಂಪಿನವರು ಸಹ ನೀಡಿರುವಂತದ್ದು. ಈಗ ಆಜಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ನಿನ್ನೆ ಈ ಫ್ಲೆಕ್ಸ್ ವಿವಾದ ತೀವ್ರ ಸ್ವರೂಪ ಪಡೀತಾ ಇದ್ದಂತೆ ಈಗ ಅಲ್ಲಿ ಏನು ವಿವಾದಿತ ಸ್ಥಳದಲ್ಲಿದ್ದಂತಹ ಫ್ಲೆಕ್ಸ್ ಅನ್ನ ಐ ಲವ್ ಮೊಹಮ್ಮದ್ ಎಂಬ ಫ್ಲೆಕ್ಸ್ ಅನ್ನ ಈಗ ತೆರವುಗೊಳಿಸಲಾಗಿದೆ. ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸಿರುವಂತದ್ದು. ಏನು ನಿನ್ನೆ ಈ ಘಟನೆ ನಡೆದಿತ್ತು. ಈ ಘಟನೆ ನಡೆದ ಬಳಿಕ ಈ ರಂಗನಾಥ್ ಎಂಬುವರು ಏನು ರಂಗನಾಥ್ ಅವರ ಸಹೋದರಿ ಮತ್ತು ಅವರ ಮಾವ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಮತ್ತು ಅವರು ನೀಡಿದ ದೂರಿನ ಮೇರೆಗೆ 28 ಜನರ ಹೆಸರು ಸಮೇತ ಒಟ್ಟು 40 ರಿಂದ 50 ಜನರ ವಿರುದ್ಧ FIR ದಾಖಲಾಗಿದೆ. ಮತ್ತೊಂದೆಡೆ ಇನ್ನೊಬ್ರು ಅಪೋಸಿಟ್ ನವರು ಅಂದ್ರೆ ಇನ್ನೊಂದು ಕೋಮಿನವರು ದೂರು ನೀಡಿದ್ದು. ಅವರು ನೀಡಿದ ದೂರಿನ ಮೇರೆಗೂ ಸಹ ಒಂದು 6 ಜನರ ವಿರುದ್ಧ ಈಗ ಆಜಾದ್ ನಗರ ಠಾಣೆಯಲ್ಲಿ FIR ದಾಖಲಾಗಿರುವಂತದ್ದು. ಈಗ ಈ ಪ್ರಕರಣದ ತನಿಖೆಯ ಬಳಿಕ ಎಕ್ಸಾಕ್ಟ್ ಏನಾಯ್ತು ಎಂಬ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.